ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತದೆ, ಹಾಗಿದ್ರೆ ರಾಮಾಚಾರಿಗೆ ಪ್ರಜ್ಞೆ ಬರುತ್ತಾ ಅಂತ ಹೇಳಿದ್ರೆ ಆ ಕಡೆ ಮಾನ್ಯತಾಗೆ ಗ್ರಾಚಾರ ಶುರುವಾಗಿದೆ. ಡೂಪ್ಲಿಕೇಟ್ ರಾಮಾಚಾರಿ ಎಂಟ್ರಿ ಆಗಿದೆ. ಆಗಿದ್ದು ಏನಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ರಾಮಾಚಾರಿನ ಆಶ್ರಮ ಕರ್ಕೊಂಡು ಬರೋಕೆ ಹೆಲ್ಪ್ ಮಾಡೋದು ಕೇಕೆ. ಬಿಕಾಸ್ ಯಾವಾಗ ACP ದೇವ್ ಕೆಕೆಗೆ ಕಾಲ್ ಮಾಡಿ ಅಲ್ಲಿ ಆಂಬ್ಯುಲೆನ್ಸ್ ನಿಂತು ಹೋಗಿದೆ, ಹೋಗಿ ಅಟ್ಯಾಕ್ ಮಾಡಿ ಅವರಿಬ್ಬರನ್ನ ಮುಗಿಸು ಅಂತ ಹೇಳ್ತಾರೋ ತಕ್ಷಣ ಈ ಕಡೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಯಾವುದಾದ್ರೂ ವೆಹಿಕಲ್ನ ಅರೇಂಜ್ ಮಾಡಿ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾರೆ ಅಲ್ಲೂ ಕರ್ಕೊಂಡು ಹೋಗುವ ಅಂತ ಹೇಳ್ತಾರೆ. ಹಾಗೆ ದಾರಿ ಹೋಗಿರ್ತಾರೆ. ಹೋಗಿ ಅಲ್ಲಿ ಚಾರು ಹಾಗೆ ರಾಮಾಚಾರಿನ ಕರ್ಕೊಂಡು ವ್ಯಾನಲ್ಲಿ ಕರ್ಕೊಂಡು ಬಂದು ಈ ಕಡೆ ಕಾರಲ್ಲಿ ಗುರುಗಳನ್ನ ಹತ್ರನ ತಲುಪಿಸಿದ್ದಾರೆ. ಆಶ್ರಮಕ್ಕೆ ಬಂದಿದ್ದಾರೆ. ನಂತರ ಈ ಕಡೆ ನಿಟ್ಟುಸಿರು ಬಿಡ್ತಾರೆ. ಕೇಕೆ ನಿಟ್ಟುಸಿರು ಬಿಡುವುದಷ್ಟೇ ಎಲ್ಲ ಸಕ್ಕತ್ತಾಗೆ ACP ಕಳಿಸಿರೋ ರೌಡಿಗಳಿಗೆ ಸಖತ್ತಾಗೆ ಹೊಡಿತಾರೆ. ಬಟ್ ಅವ್ರು ಎಲ್ಲರೂ ಕೂಡ ಸುಟ್ಟಾಕೋಕೆ ಅಂತ ಹೋದ್ರೆ ಈ ಕಡೆ ರಾಮಾಚಾರಿ ಎದ್ಬಿಟ್ಟಲ್ಲಪ್ಪ ಅಂತ ಅನ್ಕೊಂಡು ಶಾಕ್ ಆಗಿಬಿಟ್ಟಿದ್ದಾರೆ. ತಕ್ಷಣ ಈ ಕಡೆ ಕೇಕೆ ಸಖತ್ತಾಗಿ ಹೊಡೆದು ಅಲ್ಲಿಂದ ಹೋಗ್ಬೇಕಾದ್ರೆ ಈ ಕಡೆ ACP ದೇವ್ ವಿಶ್ವ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ ಅಲ್ಲಿ ಉಲ್ಟಾನೇ ಆಗ್ಬಿಟ್ಟಿದೆ. ಈ ಕಡೆ ರೌಡಿಗಳೆಲ್ಲ ಕಾಲ್ ಮಾಡಿ ಸರ್ ಆ ರಾಮಾಚಾರಿ ಹೊಡೆದಾಕ್ಬಿಟ್ಟು ಸರ್ ನಮಗೆ ಅಂತಿದ್ರೆ ಏನು ಮಾತಾಡ್ತಿದ್ರ, ರಾಮಾಚಾರಿ ಸತ್ತುತ್ತಾನೆ ಅಂತ ಡಾಕ್ಟರೇ ಸರ್ಟಿಫೈ ಮಾಡಿದಾರಲ್ಲ ಅಂತಿದ್ದಾಗೆ ಏನಿದೆಯೋ ಸರ್ ಗೊತ್ತಿಲ್ಲ, ಆದರೆ ನಾವು ಸುಟ್ಟಾಕೋಕೆ ಅಂತ ಹೋಗ್ತಿದ್ದಾಗೆ ರಪ್ಪ ಅಂತ ಹೇಳಿ ಚೆನ್ನಾಗಿ ತೆಗೆದು ಬಾರಿಸ್ಬಿಟ್ಟೆ ಸರ್, ಕೈಕಾಲೇ ಮೂವ್ ಮಾಡೋಕ್ಕಾಗ್ತಿಲ್ಲ, ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಇದನ್ನು ಕೇಳಿದ್ದೆ ACP ದೇವ್ ಬೆವ್ತ್ಕೋತಿದ್ದಾರೆ. ಏನು ಆಗ್ತಿದೆ ದೇವ್ ಅಂದಾಗ ಏನು ಆಗಬೇಕಾ ಏನು ಆಗಬಾರ್ದು ಅದೇ ಆಗೋಯ್ತು. ರಾಮಾಚಾರಿ ಹೊರಗಡೆ ಬಂದಿದ್ದಾಯ್ತು. ಯಾಕಂದರೆ ರಾಮಾಚಾರಿ ಸತ್ತಿಲ್ವಂತೆ. ರಾಮಾಚಾರಿ ನಮ್ಮ ರೌಡಿಗಳು ಎಲ್ಲರಿಗೂ ಕೂಡ ಹೊಡೆದು ಬಿಸಾಕಿದ್ದಾನೆ ಅಂದಮೇಲೆ ರಾಮಾಚಾರಿ ಸತ್ತಿಲ್ಲ ಅಂದಮೇಲೆ ನಮ್ಮ ಮೂವರಿಗೂ ಕೂಡ ಗ್ರಹಚಾರ ತಪ್ಪಿದ್ದಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಮೂವರು ಕೂಡ ಎಸ್ಕೇಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮಾನ್ಯತಾ ವೈಶ್ವಾಕಾಗೆ ಹೇಳ್ತಿದ್ದಾರೆ ACP ದೇವ್. ನಂತರ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಂತ ಚಾರುಗೆ ಗುರುಗಳು ಕೂಡ ಏನು ಯೋಚನೆ ಮಾಡಬೇಡಮ್ಮ, ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಟ್ರೀಟ್ಮೆಂಟ್ನ ಶುರು ಮಾಡಿದ್ದಾರೆ. ಆ ಒಂದು ಟ್ರೀಟ್ಮೆಂಟ್ನ ಮಹತ್ವ, ಆ ಒಂದು ಟ್ರೀಟ್ಮೆಂಟ್ನ ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸ್ತಿದ್ದಾರೆ. ಈ ಕಡೆ ಟ್ರೀಟ್ಮೆಂಟ್ ನಡೀತಿದೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ದೇವರ ಆಶೀರ್ವಾದದ ಜೊತೆಗೆ ರಾಮಾಚಾರಿಗೆ. ನಂತರ ಇದು ಎತ್ತೆಲ್ಲ ಆಗ್ತಾ ಇರಬೇಕಾದ್ರೆ ಆ ಕಡೆ ಚಾರುನ ನೋಡಮ್ಮ, ಒಂದು ಗಂಡಂಗೆ ಹೆಚ್ಚಾಗಿ ಶ್ರೇಯಸ್ ಬಯಸೋದು ಹೆಂಡತಿ ಮಾತ್ರ. ಅಂದಮೇಲೆ ಹೆಂಡತಿ ಗಂಡನಿಗೋಸ್ಕರ ದೇವ್ರ ಹತ್ರ ಕೇಳ್ಕೋಬೇಕು, ನೀನು ನನ್ನ ಗಂಡ ಆದಷ್ಟು ಬೇಗ ಹುಷಾರಾಗಲಿ ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೊ. ಖಂಡಿತ ನಿನ್ನ ಒಂದು ಕೋರಿಕೆ ದೇವರನ್ನ ಖಂಡಿತ ತಲುಪುತ್ತೆ ಅಂತ ನಿನ್ನ ಕೋರಿಕೆಗೆ ತುಂಬಾ ಅಗಾಧವಾದಂತಹ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಶ್ಲೋಕನ ಹೇಳ್ಕೊಡ್ತಾರೆ ಗುರುಗಳೇ. ಈ ಕಡೆ ಭಕ್ತಿಯಿಂದ ತನ್ನ ರಾಮಾಚಾರಿನ ಉಳಿಸ್ಕೋಬೇಕು ಅಂತ ಚಾರು ತನ್ನ ಕೈ ಮೀರಿ ಪ್ರಯತ್ನ ಮಾಡ್ತಿದ್ದಾಳೆ. ಈ ಕಡೆ ಕೇಕೆಗೆ ಫೋನ್ ಬರುತ್ತೆ, ಆಶ್ರಮಕ್ಕೆ ಸೇಫಾಗಿ ಸೇರಿಸಿದ್ವಿ ಅಂತ. ಈ ಕಡೆ ಕೇಕೆ ಕೂಡ ಖುಷಿ ಆಗ್ತಾರೆ. ನಂತರ ಈ ಕಡೆ ಕೇಕೆಗೆ ಕಾಲ್ ಮಾಡಿದಂಥ ACP, ಎಲ್ಲಿ ನೀನು ದಾರಿಲಿ ಹೋಗ್ತಾನೆ ಇದೆಯಾ, ಆಲ್ರೆಡಿ ಆ ರಾಮಾಚಾರಿಗೆ ಪ್ರಜ್ಞೆ ಬಂದು ನಮಗೆಲ್ಲ ರೌಡಿಗಳಿಗೆ ಹೊಡೆದಿದ್ದಾರಂತೆ, ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ಗೊತ್ತಿಲ್ಲ, ಅವ್ನು ಎಲ್ಲಿದ್ದಾನೋ ನೀನು ಹುಡುಕ್ಲೇಬೇಕು ಅಂತ ಹೇಳ್ತಾರೆ. ಹುಡ್ಕೋದ ನಾನೇ ರಾಮಾಚಾರಿ ಇನ್ನು ಮುಂದೆ ನೋಡ್ತಾ ಇರಿ ನಿಮಗೆ ಹೇಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಿದ್ರೆ ಆ ಕಡೆ ACP ದೇವ್ ವೈಶ್ವಕ ಹಾಗೆ ಮಾನ್ಯತಾ ಎಲ್ಲರೂ ಕೂಡ ರಾಮಾಚಾರಿ ಬದುಕ್ತಾನೆ, ರಾಮಾಚಾರಿ ಬರ್ತಿದ್ದಾನೆ, ಅವ್ನಿಗೇನೂ ಕೂಡ ಆಗಿಲ್ಲ, ಖಂಡಿತ ಹೊರಗಡೆ ಬಂದಮೇಲೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ, ನಮ್ಮನ್ನಂತೂ ಉಳಿಸೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಅವರೆಲ್ಲ ಬೆದ್ರಿ ಬಂಡಾಗಿದ್ರೆ ಈ ಕಡೆ ಗುರುಗಳ ಹತ್ರ ದಯವಿಟ್ಟು ಗುರುಗಳ ನನ್ನ ಗಂಡನ ಪ್ರಾಣನ ಉಳಿಸ್ಕೊಡಿ, ಯಾಕಂದರೆ ನನ್ನ ಗಂಡನ ಹಿಂದೆ ಪ್ರಾಣಾಪಾಯ ಇದೆ, ನನ್ನ ಗಂಡನ ಹಿಂದೆ ಯಾರೋ ಬಿದ್ದಿದ್ದಾರೆ ರೌಡಿಗಳು ಎಲ್ಲರೂ ಕೂಡ, ಅವ್ರ ಕೈಗೆ ನನ್ನ ಗಂಡ ಸಿಕ್ಕಾಕೊಂಡ್ಬಿಟ್ರೆ ಖಂಡಿತ ನನ್ನ ಗಂಡನ ಜೀವಂತವಾಗಿ ಉಳಿಸೋದಿಲ್ಲ, ದಯವಿಟ್ಟು ಗುರುಗಳೇ ನನ್ನ ಗಂಡನ ಪ್ರಾಣ ಉಳಿಸ್ಕೊಡಿ ಅಂತ ಹೇಳ್ತಿದ್ರೆ ನಿಮ್ಮನ್ನೇ ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಏನು ಯೋಚನೆ ಮಾಡಬೇಡ ಚಾರು, ಖಂಡಿತ ನಿನ್ನ ಗಂಡನ ಉಳಿಸ್ಕೊಡ್ತೀವಿ, ಅದರಿಂದ ಏನು ಕೆಟ್ಟದಾಗೋದಿಲ್ಲ. ಆದರೆ ನೋಡ್ತಾರೋ ನಿನ್ನ ಗಂಡಂಗೆ ತುಂಬ ವರ್ಷಗಳ ಕಾಲ ಆಯಸ್ಸಿದೆ ಅಂದಮೇಲೆ ಅವನ್ನ ಯಾರೂ ಕೂಡ ಮುಟ್ಟೋಕ್ಕೂ ಆಗಲ್ಲ, ಸಾಯಿಸೋಕ್ಕೂ ಆಗಲ್ಲ. ಆದರೆ ನೀನು ಧೈರ್ಯ ಕೆಡಬಾರ್ದು, ನಂಬಿಕೆ ಇಡಬೇಕು. ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ದೇವರು ಒಳ್ಳೆಯದೇ ಮಾಡ್ತಾನೆ. ನಾನು ಹೇಳಿದ್ದೆ 30% ಪಲ್ಸ್ ರೇಟ್ ಇರಬೇಕು ಅಂತ, ಅಷ್ಟೇ ಇದೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದ್ರೆ ಆ ಕಡೆ ಮನೆಯಲ್ಲಿ ಜಾನಕಿ ಅವ್ರಿಗೆ ಗಾಬರಿ ಆಗ್ತದೆ. ಬಿಕಾಸ್ ದೀಪ ಕೈಯಿಂದ ಜಾರ್ ಬಿದ್ದೋಗುತ್ತೆ, ದೀಪ ಹೋಗುತ್ತೆ, ಇದು ಎಲ್ಲವೂ ಕೂಡ ಅಪಶಕುನ ಅಂತ ಹೇಳಿ ಹೆದ್ರೋಗಿದ್ದಾರೆ. ಜೊತೆಗೆ ನನ್ನ ಮಕ್ಕಳಿಗೆ ಏನಾದರೂ ಆದರೆ ನನಗೆ ಈ ರೀತಿ ಆಗುತ್ತೆ ಅಂತ ನೊಂದ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ಶ್ರುತಿ ಮುಖಾಂತರ ರಾಮಾಚಾರಿಗೆ ಕಾಲ್ ಮಾಡ್ಸೋಕೆ ನೋಡ್ತಾರೆ. ಇಟ್ ಮೀನ್ಸ್ ಕೇಕೆ ಹತ್ರ ಇದೆ ರಾಮಾಚಾರಿ ನಂಬರ್, ಬಟ್ ಅಣ್ಣ ರಿಸೀವ್ ಮಾಡ್ತಿಲ್ಲ ಅಂತಿದ್ದಾಗೆ ನನ್ನ ಮಕ್ಕಳು ನನ್ನ
ಒಂದು ಕಣ್ಣಿಂದ ದೂರದಲ್ಲಿದ್ದರೆ ಅದನ್ನು ಸಹಿಸೋಕೆ ನನ್ನಿಂದ ಸಾಧ್ಯ ಆಗೋದೇ ಇಲ್ಲ. ಅಂಥದ್ರಲ್ಲಿ ಏನಾಗಿದೆ ನನ್ನ ಮಕ್ಳುಗಳಿಗೆ, ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿ ತುಂಬಾ ಗಾಬರಿ ಬೀಳ್ತಿದ್ರೆ, ಆಲ್ರೆಡಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕೇಕೆ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಸರಿಯಾಗಿ ಮಾನ್ಯತಾಗೆ ವಾಂಚಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಈ ಕಡೆ ಮಾನ್ಯತಾ ಅವರು ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಯಾರು ಏನು ಅಂದದಕ್ಕೆ, ಏನತ್ತೆ ಯಾರು ಏನು ಅಂತ ಕೇಳ್ತಿದ್ರಲ್ಲ, ನಿಮ್ಮ ಮಗಳು ಗಂಡ ನಿಮ್ಮ ಅಳಿಯ ರಾಮಾಚಾರಿ ಮಾತಾಡ್ತಿದ್ದೇನಂತೆ ಅಂತಿದ್ದಾಗ ಈ ಕಡೆ ಬೆವರು ಅರಿತದೆ ಮಾನ್ಯತಾ ಅವರ ಮುಖದಲ್ಲಿ. ಏನು ಮಾತಾಡ್ತಿದ್ಯಾ ನೀನಾ, ಹೇಗೆ ಅಂದಾಗ, ಯಾಕೆ ಮೇಡಮ್, ಯಾಕತ್ತ ನಾನು ಆಗಬಾರ್ದ, ನನಗೇನಾಗಿದೆ ಅಂತ ಹೇಳಿ ಕೆ ರಾಮಾಚಾರಿ ರೀತಿಯಲ್ಲಿ ಅವ್ರಿಗೆ ಹೆದರಿಸಿ ಬೆದರಿಸಿ ಸರಿಯಾಗಿ ಪಾಠ ಕಲಿಸೋಕೆ ಮುಂದಾಗ್ತದಾನೆ. ಈ ಕಡೆ ಮಾನ್ಯತಾಗೆ ರಾಮಾಚಾರಿ ಹೆಸರಲ್ಲಿ ಕಾಲ್ ಮಾಡ್ತಿದ್ದಾನೆ. ಏನು ನೀನು ಇನ್ನೂ ಬದುಕಿದ್ಯಾ ಅಂತ ಕೇಳ್ತಿದ್ರೆ, ಹೌದು. ಯಾಕತ್ತೆ ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ರ? ಅಯ್ಯೋ ನನ್ನ ಅತ್ತೆ, ನನ್ನನ್ನು ಜೈಲಲ್ಲೂ ಕೂಡ ಸುಪಾರಿ ಕೊಟ್ಟು ಸಾಯಿಸೋಕೆ ಬಂದಿದ್ರಿ ಅಲ್ವಾ, ಅದೆಲ್ಲ ನಿಮ್ಮ ಕನಸು ಅಷ್ಟೇ. ಯಾವುದೇ ಕಾರಣಕ್ಕೂ ಈ ರಾಮಾಚಾರಿ ಸಾಯೋದಿಲ್ಲ. ಪಾಪ ನೀವೆಲ್ಲ ನನ್ನ ಸತ್ತೋದ್ರು ಅಂತ ಅಂದ್ಕೊಂಡ್ರಿ. ನಿಮ್ಮನ್ನು ಸಾಯಿಸೋ ತನಕ ನಾನು ಇಲ್ಲಿ ಸಾಯ್ತೀನಿ, ನಿಮಗೆಲ್ಲ ಸಾಯಿಸ್ಲೇಬೇಕು. ನಿಮ್ಮ ಸಾವನ್ನು ನೀವು ನೋಡ್ಕೊಳ್ಳಿ, ಯಾಕಂದರೆ ಸಾವು ಹತ್ತಿರ ಬಂದಿರುವುದು ನಿಮಗೆ, ನನಗಲ್ಲ ಅಂತಾರೆ. ಈ ಕಡೆ ACP ದೇವಾಗೆ ಮಾನ್ಯತಾ ವೈಶಾಖ ಮೂವರು ಕೂಡ ಬೆದ್ರು ಹೋಗ್ತಿದ್ದಾರೆ, ಬೆವರ್ತಿದ್ದಾರೆ. ಕೆ ಇಲ್ಲಿ ರಾಮಾಚಾರಿ ಹೆಸರಲ್ಲಿ ಎಲ್ಲರ ಬೆವರಿಳಿಸ್ತಾನೆ. ಆದರೆ ನಿಜವಾದ ರಾಮಾಚಾರಿ ಅಲ್ಲಿ ಮಲ್ಕೊಂಡು ಚಿಕಿತ್ಸೆ ಪಡಿತಾ ಇದ್ರೆ, ಈ ಕಡೆ ಚಾರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಗುರುಗಳು ಹೇಳಿದ್ದಕ್ಕೆ ಹೇಗೆ ಕೊಡೋದು, ರೌಡಿಗಳು ಬಿದ್ದಿದ್ರೆ ಕೊಡಬಹುದಿತ್ತು, ಆದರೆ ಪೊಲೀಸ್ ಅವರೇ ಬಿದ್ದಿದ್ದಾರೆ. ಯಾವುದೋ ದೊಡ್ಡ ಚಕ್ರವ್ಯೂಹನ ರಾಮಾಚಾರಿ ಸುತ್ತ ಯಾರು ದೊಡ್ಡವರು ರಚಿಸಿ ಇಷ್ಟೆಲ್ಲ ನಡೀತದೆ. ರಾಮಾಚಾರಿ ಪ್ರಾಣಕ್ಕೆ ಕುಂದದ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ನಾನು ಇಲ್ಲಿರೋದ್ರಿಂದ ಮನೇಲೂ ಕೂಡ ಸಮಸ್ಯೆ ಆಗುತ್ತೆ, ಮನೇಲೂ ಕೂಡ ಯಾರಿಗೂ ಗೊತ್ತಿಲ್ಲ, ಇದೆಲ್ಲವೂ ಕೂಡ ಗೊತ್ತಾಗಬಹುದು ಅಂತ ಹೇಳ್ತಿದ್ರೆ, ನೋಡು ನೀನು ಪೊಲೀಸವರು ತೊಂದರೆ ಕೊಡ್ತಾರೆ ಅಂದರೆ ಅವ್ರು ಇಲ್ಲೂ ಕೂಡ ಬರಬಹುದು, ತೊಂದರೆ ಕೊಡಬಹುದು. ನೀನು ಇಲ್ಲಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ, ನೀನು ಅಲ್ಲೇ ಇರೋದು ಒಳ್ಳೆಯದು. ನೀನೀಗ ಮನೆಗೆ ಹೋಗಮ್ಮ, ನಾನು ಇದೆಲ್ಲವನ್ನ ಕೂಡ ನೋಡ್ಕೋತೀನಿ. ಆಮೇಲೆ ನೀನು ಇಲ್ಲಿದ್ದು ಪೊಲೀಸವ್ರು ಬಂದು ಅಡೆತಡೆ ಉಂಟಾದರೆ ಚಿಕಿತ್ಸೆಗೂ ಕೂಡ ತೊಂದರೆ ಆಗುತ್ತೆ. 30 ಒಂದು ಪಲ್ಸ್ ರೇಟ್ನ ಹೆಚ್ಚು ಮಾಡಬೇಕು, ಅದಕ್ಕೆ ತುಂಬಾ ವಿಧಾನಗಳಿರುತ್ತೆ. ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರು ಪುರೋಹಿತರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇಟ್ಟು ತನ್ನ ರಾಮಾಚಾರಿನ ಅವ್ರಿಗೆ ಒಪ್ಪಿಸಿ ತನ್ನ ಮನೆಗೆ ಹೋಗ್ತಿದ್ದಾಳೆ. ಈ ಕಡೆ ಮನೇಲಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ ಸಖತ್ತಾಗಿ ಚಳಿ ಬಿಡಿಸ್ತಿದ್ದಾನೆ. ಏನು ಮಾಡೋದು ಅಂದ್ಕೊಂಡಿದ್ದೇನೋ ಏನೋ ಆಗ್ತಿದ್ಯಲ್ಲಪ್ಪ ಅಂತ ಹೇಳಿ ಪೊಲೀಸರು ಹಾಗೆ ವೈಶಾಖ ಮಾನ್ಯತಾ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ, ಯಾವ ದಾರಿ ನೋಡಬಹುದು ಅಂತ. ಹೇಗಾದರೂ ಮಾಡಿ ಅವನ್ನ ಹುಡುಕಿ ಸಾಯಿಸಲೇಬೇಕು ಅಂತ ಅನ್ಕೋತಿದ್ರೆ, ಈ ಕಡೆ ಕೆ ಅವ್ರಿಗೆ ಆವಾಜ್ ಹಾಕಿ ನಿಮಗೆ ಸಾವು ಸನಿಹ ಇದೆ ಅಂತ ಹೇಳ್ತಿದ್ದಾನೆ. ಇದೆಲ್ಲವನ್ನ ಕೇಳಿದ್ದೆ ಏನು ಮಾಡಬೇಕು ಅಂತ ತೋಚದೆ ಅಬ್ಬಬ್ಬ ಅಂತ ಹೇಳ್ತಿದ್ದಾರೆ ಮೂವರು ಕೂಡ. ಈ ಕಡೆ ಕೆ ಎಂದು ಡಿಸೈಡ್ ಮಾಡಿದ್ದಾನೆ, ಈ ಮೂವರಿಗೂ ಕೂಡ ಸರಿಯಾದ ಗತಿ ಕಾಣಿಸ್ಲೇಬೇಕು, ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ಅತ್ತಿಗೆಗೆ ತೊಂದರೆ ಆಗಬಾರ್ದು ಅಂತ. ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾನೆ ಮರಿಬೇಡಿ.